ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮಿಂಗ್ಸ್ ಬಂದು 11 ಗಂಟೆ ಆಗಿದೆ. ಇನ್ನೇನು ಅಂಗಡಿಗೆ ಹೋಗಬೇಕು. ಸೊ ಆ್ಯಸ್ ಯೂಶ್ವಲ್ ಇನ್ನು ಮಂಡೇ ಇವತ್ತು ಒಂದಿನ ಫ್ರೀ, ಇವತ್ತು ನಾಳೆ. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ, ಆಮೇಲೆ ಮಂಡೆಯಿಂದ 8 ಗಂಟೆಗೆಲ್ಲ ಅಂಗಡೀಲಿ ಇರಬೇಕಾಗುತ್ತೆ. ಇನ್ನು ಮನೇಲಿ ಎಲ್ಲ ಕೆಲಸ ಮುಗಿದಿದೆ ಗೈಸ್. ರಿತೀಕ್ಷಾ ಆ್ಯಕ್ಚುಲಿ ಅಲ್ಲಿ ಅಕ್ಕನ ಮನೆಗೆ ಹೋಗಿದ್ದಾಳೆ, ಹೋಗಿ ಕರ್ಕೊಂಬರ್ಬೇಕು. ಇನ್ನು ಮನೇಲಿ ಪೂಜೆ ಅಂತೂ ಕಂಪ್ಲೀಟಾಗಿ ಮುಗಿದಿದೆ. ಇವತ್ತು ಅಷ್ಟೇ ಫ್ರೆಶ್ ಆಗಿ ಹೂವು ಹಾಕಿ ಈ ಥರ ಪೂಜೆ ಮಾಡಿದಾಗಲೇ ನನಗೇನಾದರೂ ಒಂದು ಒಳ್ಳೆಯದಾಗೋದು. ಇವತ್ತು ದೇವರೇ ನೀರದು ಏನಪ್ಪ ಪ್ರಾಬ್ಲಮ್ ಇದು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇವತ್ತು ಪೂಜೆ ಮಾಡಿದ ತಕ್ಷಣ ಒಂದು ಪಾಸಿಟಿವ್ನೆಸ್ಸಲ್ಲಿ ಪೂಜೆ ಮಾಡಿ ಪಾಸಿಟಿವ್ ಥರನೇ ಮೈಂಡು ಕೂಡ ಚೇಂಜ್ ಆಗುತ್ತೆ. ಇನ್ನು ಬೆಳಗ್ಗೆ ನಿನ್ನೆ ಆ್ಯಕ್ಚುಲಿ ನಾನು ಹೊರಗಡೆ ಹೋದಾಗ ರಂಗೋಲಿದು ಒಂದು ಡಾಟ್ಸ್ ಇಡೋದು ತೊಗೊಂಡು ಬಂದಿದ್ದೆ. ಅದು ಹೊಸ್ಲಿಗೆ ಬಿಟ್ಟಿದ್ದೀನಿ ನೋಡಿ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಇದು ಹೊಸ್ಲಿಗೆ ರಂಗೋಲಿ ಇಟ್ಟಾಗ ಅದ್ರದ್ದು ಲಕ್ಷಣವೇ ಬೇರೆ. ನಿನ್ನೆ ನಾನು ಹಾಸನಿಗೆ ಏನೋ ಬೈ ಮಿಸ್ಸಾಗಿ ಹೋಗಿದ್ದಿದ್ದು. ಸೊ ಹೋದಾಗ ಅಲ್ಲಿ ರಂಗೋಲಿದೆಲ್ಲ ಹಾಕ್ತಾಯಿದ್ರು. ನನಗೂ ಕೂಡ ಇಷ್ಟ ಆಯಿತು ಹೊಸ್ಲಿಗೆ ಈ ಥರ ಡಿಸೈನ್ ಎಲ್ಲ ಮಾಡೋದಕ್ಕೆ ತರೋಣ ಅಂತ. ಯಾಕೆ ಅಂದರೆ ಸ್ವಲ್ಪ ರಂಗೋಲಿ ಬಿಡೋದ್ರಲ್ಲಿ ವೀಕು. ಫಸ್ಟ್ ಅಂತೂ ಫುಲ್ಲು ಬರ್ತಾ ಇರಲಿಲ್ಲ. ಈಗ ಮದುವೆ ಆದಮೇಲೆ ಅಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಬರುತ್ತೆ. ಕೆಲವೊಂದು ಸ್ವಲ್ಪ ಮನೆ ಮುಂದೆ ಬಿಡೋದಕ್ಕೆ 1-2-3 ರಂಗೋಲಿ ಕಲ್ತಿದ್ದೀನಿ. ಅಷ್ಟೇ ಬರೋದು ನನಗೆ. ನಾನೇನು ರಂಗೋಲಿಯಲ್ಲೆಲ್ಲ ಅಷ್ಟು ಎಕ್ಸ್ಪರ್ಟ್ ಅಲ್ಲ. ಬಟ್ ಹೆಣ್ಮಕ್ಳ ಜೀವನ ಹೆಂಗಾಗುತ್ತೆ ಅಂದರೆ, ಮದುವೆ ಆದಮೇಲೆ ಬರೆದಿದ್ದನ್ನೆಲ್ಲ ಕಲಿಬೇಕಾಗ್ಬಿಡುತ್ತೆ. ಅಂದರೆ ಇವಾಗ ಏನು ಕೆಲಸ ಬರೋಲ್ಲ ಅಂದ್ರೂ ಕಲಿಬೇಕಾಗತ್ತೆ, ಏನು ಬಂದಿಲ್ಲ ಅಂದ್ರೂ ಅದನ್ನು ನೋಡಿ ತಿದ್ಕೊಂಡು ಕಲ್ತ್ಕೋಬೇಕಾಗತ್ತೆ. ಸೊ ಆ ಥರ ನಾನು ರಂಗೋಲಿನೇ ಕಲಿಯಲ್ಲ ಅಂತ ಹೇಳ್ತಾ ಇದ್ದೆ ನಮ್ಮ ಅಮ್ಮ ಹತ್ರ. ಬಟ್ ನಿನ್ನ ಮದುವೆ ಆಗೋ ಗೊತ್ತಾಗುತ್ತೆ ಅಂತ ಹೇಳ್ತಾಯಿದ್ರು. ಈಗ ಅದನ್ನು ಕಲ್ತ್ಕೊಂಡಿದ್ದೀನಿ. ಬಟ್ ಅಷ್ಟರ ಮಟ್ಟಿಗಿಲ್ಲ, ಸ್ವಲ್ಪ. ಇನ್ನು ಇವತ್ತು ಏನಪ್ಪ ಪಾಸಿಟಿವ್ನೆಸ್ಸು, ಏನು ಮೈಂಡ್ ಚೇಂಜ್ ಆಗಿದ್ದು, ಸೊ ಪೂಜೆ ಮಾಡ್ಕೊಂಡಿದ್ದ ತಕ್ಷಣ ಏನಾಯಿತು ಅನ್ನೋದನ್ನು ಹೇಳ್ತೀನಿ. ಕೆಳಗಡೆ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವತ್ತು ತುಂಬ ದಿನದಿಂದ ನೀರು ಪ್ರಾಬ್ಲಮ್ಮು ಅಂತ ಅಂದ್ಕೊತಾ ಇದ್ದೆ. ಫೈನಲಿ ಗ್ರಾಮ ಪಂಚಾಯತಿಯಿಂದ ಕನೆಕ್ಷನ್ ಬಂದಿದೆ, ಅದನ್ನು ಕೊಡ್ತಾ ಇದ್ದಾರೆ. ಇನ್ನು ಲೋಕಿನೇ ಮಣ್ಣೆಲ್ಲ ಅಗ್ದು ಇಟ್ಟಿದ್ದಾನೆ. ಈಗ ಕನೆಕ್ಷನ್ ಕೊಡೋದಕ್ಕೆ ಬಂದಿದ್ದಾರೆ. ಸೊ ಹೆಂಗೆ ಕೊಡ್ತಾ ಇದ್ದಾರೆ, ಏನೋ ನೀರು ಬರ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸದ್ಯಕ್ಕೆ ಕನೆಕ್ಷನ್ಸ್ ಕೊಟ್ರಲ್ಲ ಅದೇ ಖುಷಿ. ಕನೆಕ್ಷನಿಗೆ ಎಷ್ಟಾಯಿತು ಏನೋ, ಗ್ರಾಮ ಪಂಚಾಯತಿಗೆ ಎಷ್ಟು ಕಟ್ಟಬೇಕಾದ್ರೆ ಏನೇನೆಲ್ಲ ಕೊಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಸೊ ಬನ್ನಿ. ಇನ್ನು ಕೆಳಗಡೆ ನಾನು ಹೋಗೋ ಅಷ್ಟರಲ್ಲಿ ಮಣ್ಣು ಅಗದಿ ಕನೆಕ್ಷನ್ಸ್ ಕೊಟ್ಟಿದ್ರು. ನಾನು ದೇವ್ರ ಪೂಜೆ ಮಾಡ್ಕೊಂಡು ಹೋಗೋದು ಲೇಟ್ ಆಯಿತು. ಹಾಗಾಗಿ ನಮ್ಮ ಬರೋ ಅಷ್ಟರಲ್ಲಿ ನೋಡ್ತಿರ್ಬೋದು ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇದೇ ನಮ್ಮ ಏರಿಯಾಗೆ ಮೇನ್ ಪೈಪ್ ಅಂತೆ. ಸೊ ಹಾಗಾಗಿ ಅವರು ಸೆಂಟ್ರಲ್ಲಿ ಕಟ್ ಮಾಡಿ ಈ ಥರ ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಇನ್ನು ಕನೆಕ್ಷನ್ ಎಲ್ಲ ಕೊಟ್ಟಾದಮೇಲೆ ಅಂಕಲ್ ಆ್ಯಕ್ಚುಲಿ ವಾಲ್ ತಿರ್ಸೋಕ್ಕೆ ಹೋಗಿದ್ದಾರೆ, ನೀರು ಬರುತ್ತಾ ಇಲ್ವಾ ಅಂತ. ಇನ್ನು ನಮ್ಮದು ಸೊಂಪಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ಸೊ ನೋಡೋಣ ಬನ್ನಿ ನೀರು ಬಂತಿದೆಯಾ ಹೇಗೆ ಅಂತ. ಇನ್ನು ಸಂಪಲ್ಲಿ ನೀರು ನೋಡ್ತಾ ಇರ್ಬೋದು, ಈಗ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಬೇರೆ ಏರಿಯಾ ಕೊಟ್ಟರು ಇಲ್ಲಿಗೆ ಬರ್ತಾಯಿದೆ. ಯಾಕೆ ಅಂದರೆ ಮೇನ್ ಕನೆಕ್ಷನ್ಸ್ ನಮ್ಮ ಏರಿಯಾದಲ್ಲೇ ಇರೋದ್ರಿಂದ ನಮ್ಮ ಮನೆ ಮುಂದೆ ಅದು ದೊಡ್ಡ ಪೈಪು. ಹಾಗಾಗಿ ಆ ಕಡೆ ಬರುತ್ತೆ, ಈ ಕಡೆ ಆಲ್ರೆಡಿ ಅವರು ಬಿಟ್ಟಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಸಂಪು ತುಂಬ ಹೋಗಿತ್ತು. ಇನ್ನು ಅಂಕಲ್ ಹೇಳ್ತಾಯಿದ್ರು ವಾಲ್ ಇಟ್ಕೊಂಡು ತುಂಬಿ ನೀರೆಲ್ಲ ರಿವರ್ಸ್ ಹೋಗುತ್ತೆ ಅಂತ. ಈ ಥರ ನೀರು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ಯಾಕೆ ಇಷ್ಟೊಂದು ಟೆನ್ಷನ್ ತೊಗೊಂಡು ಮಾಡಿಸಿದ್ವಿ ಅಂತ ಹೇಳಿದರೆ, ನಮ್ಮದು ಸ್ವಂತ ಬೋರ್ ಇರೋದ್ರಿಂದ ಇಷ್ಟು ದಿನ ಬೋರಲ್ಲೇ ತೊಗೊತಾ ಇದ್ವಿ. ಇನ್ನು ಮೀಟ್ರ್ ಕೂಡ ಹಾಕಿರಲಿಲ್ಲ. ಸೊ ಮೀಟ್ರ್ ಚಾರ್ಜು ಮತ್ತು ಅದರಲ್ಲೇ ಎಲ್ಲ ಮನೆಯದು ಕನೆಕ್ಷನ್ಸ್ ಕೊಟ್ಟಿರೋದಲ್ಲ, ಲೈಟು ಕೂಡ ಎಲ್ಲ ಅದರಲ್ಲೇ ಉರಿತಾ ಇದೆ. ಟೆಂಪ್ರವರಿ ಮೀಟ್ರು ಅಂತ ತೊಗೊಂಡಿದ್ವಿ. ಆ ಟೆಂಪ್ರವರಿ ಮೀಟ್ರಲ್ಲೇ 4,500 ರೂಪಾಯಿ ಕರೆಂಟ್ ಬಿಲ್ ಬಂದಿದೆ ಈ ಸಲ. ಇನ್ನು ಲೈನ್ ಮ್ಯಾನ್ಸ್ ನೋಡ್ತಾ ಇರೋದು ಅಂತ ಅವರು ಚೆಕ್ ಮಾಡ್ತಾ ಇದ್ದಾರೆ. ನೀರಂತೂ ತುಂಬ ಖುಷಿಯಾಗಿ ಬಂತು. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನಮ್ಮನೆ ಸ್ವಲ್ಪ ಹೈಟ್ ಇರೋದ್ರಿಂದ ಹೋಗ್ತಿದೆ, ಅಷ್ಟು ಜೋರಾಗಿ ಬರೋಲ್ಲ ನೀರು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿನೇ ಇದೆ ನೀರು, ತುಂಬ ಚೆನ್ನಾಗಿ ಬರ್ತಾಯಿದೆ. ಇನ್ನು ಫೈನಲಿ ಅವರೆಲ್ಲ ಹಾಕಾದ್ಮೇಲೆ ಅಲ್ಲಿ ತೆಗೆದಿದ್ವಲ್ಲ ಮಣ್ಣು, ಅದನ್ನು ಮುಚ್ಚೋವರೆಗೂ ಅವರು ಅಲ್ಲೇ ಇರ್ತಾರೆ. ಯಾವ ರೀಸನ್ಗೆ ಅಂತ ಹೇಳಿದ್ರೆ, ಕೆಲವರು ಒಬ್ಬೊಬ್ಬರು ಮತ್ತೆ ಎಕ್ಸ್ಟ್ರಾ ಕನೆಕ್ಷನ್ಸು ಅಲ್ಲಿಂದನೇ ಗೊತ್ತಿಲ್ಲದಿರೋ ತೊಗೊಂಡ್ಬಿಡ್ತಾರೆ ಅಂತ ಹೇಳಿ, ನಾವು ಏನೇ ತೊಗೋಬೇಕು ಅಂತ ಹೇಳಿದ್ರು ಗ್ರಾಮ ಪಂಚಾಯತಿಗೆ ಇಷ್ಟು ದುಡ್ಡು ಅಂತ ಕಟ್ಟಿನೇ ತೊಗೋಬೇಕಾಗತ್ತೆ.
ಆದರೆ ಕೆಲವರು ನೀವು ಏನೇ ನೋಡಿಕೊಂಡ್ರು ಏನೇ ಮಾಡಿದ್ರು ಮಾಡೋರು ನೈಟ್ ಕದ್ದು ಹಾಕೊಳೋರು ಮತ್ತು ಸ್ವಲ್ಪ ಜೋರಿರೋಂಥವ್ರು ಏನೇ ಆದ್ರೂ ಯಾಮಾರಿಸಿ ಹಾಕೊಳೋರು ತುಂಬ ಅಂದರೆ ತುಂಬ ಜನನೇ ಇರ್ತಾರೆ. ಬಟ್ ನಮ್ಗೆ ಅದೆಲ್ಲ ಈಸಿಯಾಗಿ ಸೆಟ್ ಆಗಲ್ಲ ಗೈಸ್, ಅದು ನಮ್ಗೆ ಇಷ್ಟನೂ ಆಗಲ್ಲ. ಸೊ ಹಾಗಾಗಿ ನಾವೇನು ಆ ಥರ ತೊಗೊಂಡಿರಲಿಲ್ಲ. ಮನೆ ಕಂಪ್ಲೀಟ್ ಎಲ್ಲ ಆದಮೇಲೆ ಮನೆಗೂ ಕೂಡ ರೆಂಟ್ ಪರ್ಪಸ್ಸಿಗೆ ಬಂದ ಮೇಲೇ ಕನೆಕ್ಷನ್ ತೊಗೊಳೋದಕ್ಕೆ ಅಂತ ಕರೆಸ್ತಿದ್ದೀವಿ. ತೊಗೊಳೋದು 1-2 ದಿನ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಎಲ್ಲ ಮುಗಿದ ಮೇಲೇ ಕನೆಕ್ಷನ್ಸ್ ತೊಗೊಂಡಿದ್ವಿ. ಗ್ರಾಮ ಪಂಚಾಯತಿಲಂತೂ ತುಂಬ ಅಂದರೆ ತುಂಬ ಸತಾಯಿಸ್ತಾ ಇರ್ತಾರೆ ಗೈಸ್. ಅಂದರೆ PDO ಇದ್ದಾಗ ಜನ ಇರಲ್ಲ, ಜನ ಇದ್ದಾಗ ಕೆಲಸದವ್ರು ಇರಲ್ಲ, ಈ ಥರ ಆಗುತ್ತೆ. ನೀರು ಬಂದಿದ್ದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನೋಡ್ತಿರ್ಬೋದು ಎಷ್ಟು ದಪ್ಪ ಬರ್ತಾಯಿದೆ ಅಂತ ಹೇಳಿ. ಇನ್ನು ಎಲ್ಲ ಆದಮೇಲೆ ನಾನು ಆಗಲೇ ಹೇಳ್ದಂಗೆ ಎಕ್ಸ್ಟ್ರಾ ಕನೆಕ್ಷನ್ಸ್ ತೊಗೊಂಡ್ಬಿಡ್ತಾರೆ ಅಂಥೇಳಿ ಅಲ್ಲೇ ಇದ್ದು ಮುಚ್ಚಿ ಹೋಗ್ತಾರೆ. ಎಲ್ಲ ಅಂದ್ಕೊಬೋದು ಯಾಕಪ್ಪ ಲೋಕಿನೇ ಮಾಡ್ತಿದ್ದಾನೆ ಅಂತ. ಏನು ಮಾಡೋದು ಗೈಸ್, ಅವರು ಅಲ್ಲಿ ನೀವು ನೋಡ್ತಿರ್ಬೋದು 1-2 ಅಡಿ ತೆಗ್ದಿದ್ದಾರೆ ಅಷ್ಟೇ ಆಳ. 1-2 ಅಡಿ ಉದ್ದ, 2 ಅಡಿ ಅಗಲನೂ ಇಲ್ಲ, 1 ಅಡಿ ಅಗಲ 2 ಅಡಿ ಉದ್ದ ತೆಗ್ದಿದ್ದಾರೆ. ಅಷ್ಟು ತೆಗಿಯೋದಕ್ಕೆ 1000 ರೂಪಾಯಿ ಕೇಳಿದ್ರು. ಇನ್ನು ನಮಗೆ ಮನೆ ಕಟ್ಟಿ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಟೈಟೇ ಆಗಿಬಿಡುತ್ತೆ. ಹಾಗಾಗಿ ಬೇಡ, ನೀನೇ ಅಲ್ವಾ ಸ್ವಲ್ಪ ತೆಗೆದ್ಬಿಡು ಅಂತ ಹೇಳಿದೆ. ಇನ್ನು ತೆಗ್ದಾದ್ಮೇಲೆ ಅವರೇ ಮುಚ್ಚೋವರೆಗೂ ಅಲ್ಲೇ ಇದ್ದು ಮತ್ತೆ ರೀಚೆಕ್ ಮಾಡ್ತಾರೆ. ಮುಚ್ಚಾದಮೇಲೆ ಇನ್ನೊಂದು ಸಲ ಕನೆಕ್ಷನ್ಸ್ ಕೊಟ್ಟು ಬರ್ತಿದೆಯಾ ಇಲ್ವಾ ಏನು ಅಂತ ಚೆಕ್ ಮಾಡಿ ಆಮೇಲೆ ಅವ್ರ ದುಡ್ಡು ಅವ್ರು ಇಸ್ಕೊಂಡು ಹೊರಡ್ತಾರೆ. ಎರಡೂ ಸೈಡು ಎಲ್ಲ ನೀಟಾಗಿ ಮಣ್ಣು ಎಳ್ದಾದ್ಮೇಲೆ ಒಂದು ಮಟ್ಟ ಮಾಡ್ಕೊತಾ ಇದ್ದೀವಿ. ವೆದರ್ ಅಂತೂ ಈಗ ತುಂಬಾ ಮಳೆ ಬರೋ ಥರ ಆಗಿದೆ. ಹಾಗಾಗಿ ಫುಲ್ಲು ಮಟ್ಟ ಮಾಡಿಬಿಡು ಅಂತ ಹೇಳಿದೆ. ನಮ್ಮನೆ ಮುಂದೆನೇ ಆಗಿರೋದ್ರಿಂದ ಫುಲ್ಲು ಸ್ವಲ್ಪ ಫ್ಲ್ಯಾಟ್ ಆದರೆ ಚೆನ್ನಾಗಿರುತ್ತೆ, ಇಲ್ಲ ಮಳೆ ಬಂದು ಎಲ್ಲ ಹೋಗುತ್ತೆ ಅಂತ. ಅವರಂತೂ ಎಲ್ಲಿ ತೊಗೊಂಡ್ಬಿಡ್ತಾರೋ ಏನೋ ಕನೆಕ್ಷನ್ಸು ಅಂತ ಅಲ್ಲಿಂದ ಮುಂದಕ್ಕೆ ಒಂದು ಹೆಜ್ಜೆನೂ ಅಲ್ಲಾಡಿಲ್ಲ ಗೈಸ್. ಅಂದರೆ ಪಾಪ ಅವ್ರ ಡ್ಯೂಟಿ ಮಾಡ್ತಾಯಿದ್ದಾರೆ. ಇವರಿಬ್ಬರೇ ಆ್ಯಕ್ಚುಲಿ ಲೈನ್ ಮ್ಯಾನ್ಸು. ಒಂದೊಂದು ಏರಿಯಾಗೆ ಒಬ್ಬೊಬ್ಬರಿದ್ದಾರೆ. ನಮ್ಮ ಏರಿಯಾಗೆ ಆ್ಯಕ್ಚುಲಿ ಇವರಿಬ್ಬರೇ ಮಾಡ್ತಾಯಿರೋದು. ಇನ್ನು ಮಣ್ಣೆಲ್ಲ ಮುಚ್ಚಾದಮೇಲೆ ಮತ್ತೆ ಇನ್ನೊಂದು ಕಡೆ ಅಂಕಲ್ ಹೋಗಿದ್ದಾರೆ. ವಾಲ್ ಆನ್ ಮಾಡಿ ಬರ್ತೀನಿ ನೋಡೋಣ ಅಂಥೇಳಿ. ಈಗ ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಬರ್ತಿದೆ ಅಂಥೇಳಿ. ಸ್ಟಾರ್ಟಿಂಗು ಮಣ್ಣೆಲ್ಲ ಹಾಕಿರ್ತಾರಲ್ಲ ಅದು ಸುಯಿಗೆಲ್ಲ ಹಾಕಿದಾಗ ಒಂದು ಸ್ವಲ್ಪ ಮಣ್ಣು ಬಂತು. ಅದಾದಮೇಲೆ ಮತ್ತೆ ಈಗ ಹಾಕಿ ಚೆಕ್ ಮಾಡ್ತಾ ಇದ್ದಾರೆ. ನೀರು ತುಂಬಾ ದಪ್ಪ ಬರ್ತಾಯಿದೆ, ಬಟ್ ಅದು ವೀಡಿಯೋದಲ್ಲಿ ಹಿಂಗೆ ಕಾಣಿಸ್ತದೆ. ನನಗಂತೂ ನೀರು ಬಂದಿದ್ದು ನೋಡಿ ಕಣ್ಣಿನಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಯ್ತದೆ. ಇನ್ನು ಮನೆಗೆ ಹೋಗಿ ಯಾವ್ಯಾವುದು ಎಷ್ಟೆಷ್ಟು ಕೊಟ್ಟು ಅನ್ನೋದೆಲ್ಲ ಶೇರ್ ಮಾಡ್ತೀನಿ. ಸೊ ಬನ್ನಿ ಗೈಸ್ ಮೇಲೆ ಹೋಗೋಣ. ನೀರು ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿದೆ ಗೈಸ್. ನೋಡಿದ್ರಲ್ಲ, ಪೂಜೆ ಮಾಡಿ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ. ಇನ್ನು ಇವತ್ತು ಆ್ಯಕ್ಚುಲಿ ಫೈನಲಿ ನಮ್ಮ ಮನೆಗೆ ಗ್ರಾಮ ಪಂಚಾಯಿತಿಯಿಂದ ನೀರು ಕನೆಕ್ಷನ್ಸ್ನ ತೊಗೊಂಡಿದ್ದೀವಿ. ಬರೀ ತುಂಬ ದಿನದಿಂದ ಬೋರಲ್ಲೇ ಯೂಸ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಈ ಟೆಂಪ್ರವರಿ ಮೀಟ್ರ್ ತೊಗೊಂಡಿರೋದ್ರಿಂದ ನಮ್ಮ ಮನೆ ಕರೆಂಟ್ ಬಿಲ್ಲು ಸಹ 4,500 ರೂಪಾಯಿ ಬಂದಿದೆ. ಯಾಕೆಂದರೆ ಎಲ್ಲ ಮನೆಗೂ ಒಂದೇ ಮೀಟ್ರ್ ಇರೋದು. ಈಗ ಬಾಡಿಗೆ ಮನೆಯವರು ಅದನ್ನೇ ಯೂಸ್ ಮಾಡ್ತಾಯಿರ್ತಾರೆ. ನಮ್ಮ ಮನೆಗೂ ಅದೇ UPS ಇರುತ್ತೆ, ವಾಷಿಂಗ್ ಮಿಷಿನ್ಸು, ಬೋರ್ ಆನ್ ಮಾಡೋದು, 2-3 ಮನೆ ಇರೋದ್ರಿಂದ ಎಲ್ಲರೂ ಇನ್ನೂ ಅದರಲ್ಲೂ ಒಂದು ಮನೆ ಖಾಲಿ ಇದೆ ಗೈಸ್. ಆದ್ರೂ 4,500 ರೂಪಾಯಿ ಬಂದಿದೆ ಮೀಟ್ರದ್ದು. ಸೊ ಇದರಿಂದ ಎಷ್ಟೊತ್ತಿಗಪ್ಪ ಬರುತ್ತೆ ಅಂದ್ಕೊಂಡೆ. ಏನಾದರೂ ಒಂದು ರೆಸ್ಟ್ರಿಕ್ಷನ್ ಇರೋದು. ಇಲ್ಲ ಗ್ರಾಮ ಪಂಚಾಯತಿಯಲ್ಲಿ PDO ಸಿಗ್ತಾ ಇರಲಿಲ್ಲ, PDOs ಇದ್ದರೆ ಕೊಳಾಯಿ ಹಾಕೋರು ಸಿಗ್ತಾ ಇರಲಿಲ್ಲ, ನೀರು ಬಿಡೋರು ಸಿಗ್ತಾ ಇರಲಿಲ್ಲ. ಈ ಥರ ಆಗ್ತಾನೆ ಇತ್ತು. ಸೊ ಫೈನಲಿ ಇವತ್ತು ನಮ್ಮ ಮನೆಗೆ ಹಾಕ್ಸಿದ್ದಾಗಿದೆ. ಇನ್ನು ನೀರು ತೊಗೋಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ ಇವತ್ತಿನ ವ್ಲಾಗಲ್ಲಿ. ಮೊದಲನೇದಾಗಿ ಗ್ರಾಮ ಪಂಚಾಯತಿಗೆ ನಮ್ಮ ಮನೆಗೆ ನಾವು ಮನೆ ಕಟ್ಟಾಗಿದೆ, ಕಂಪ್ಲೀಟಾಗಿ ಆಗಿದೆ ಅಂತ ಆದಮೇಲೆ ವಾಸ ಇರಬೇಕು. ವಾಸ ಇದ್ದ ಮೇಲೇ ಮನೆಗೆ ನೀರು ಬಿಡೋ ಅಂಥದ್ದು. ಫುಲ್ಲು ಮನೆ ಕಂಪ್ಲೀಟ್ ಆಗಿದ್ರೂ ಕೂಡ ಕೊಡಲ್ಲ. ಸೊ ಪೇಂಟ್ ಹೊಡೆದಿದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ, ಬಟ್ ಅಲ್ಲೋದ್ಮೇಲೆ ಇಲ್ಲ ಮನೆಗೆ ವಾಸ ಬಂದಮೇಲೆ ನೀರು ಬಿಡೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಬಂದು 1 ತಿಂಗಳಾಗಿದೆ. 1 ತಿಂಗಳು ಆದಮೇಲೆ ನಾನು ತೊಗೊಂಡಿದ್ದೀನಿ ಕನೆಕ್ಷನ್ಸು. ಒಂದು ತಿಂಗಳ ಮೇಲೆ ಒಂದು 6 ದಿನ ಆಗಿದೆ ಗೈಸ್ ನನಗೆ ಇವಾಗ ತೊಗೊಂಡಿದ್ದೀನಿ. ಆಮೇಲೆ ಅದನ್ನು ತೊಗೊಳ್ಬೇಕು ಅಂತ ಹೇಳಿದ್ರೆ ಮನೆ ಪೇಪರು ಮತ್ತು ನಾವು ಮನೆಗೆ ಕಟ್ಟಬೇಕಾದ್ರೆ ಲೈಸೆನ್ಸ್ ಕೊಟ್ಟಿರ್ತಾರಲ್ಲ ಅದು ಒಂದು ಕಾಪಿ ಜೆರಾಕ್ಸು ಇದು. ಆಮೇಲೆ ಅಲ್ಲಿ ಹೋಗಿ ನಾವೊಂದು ಸ್ವಲ್ಪ ಅಮೌಂಟ್ ಕಟ್ಟೋದಿರುತ್ತೆ. ಸೊ ನಾವು ಎಷ್ಟು ಕಟ್ಟಿದ್ವಿ ಅನ್ನೋದನ್ನು ಶೇರ್ ಮಾಡಿಬಿಡ್ತೀನಿ. ನಾವು ಆ್ಯಕ್ಚುಲಿ ಕಟ್ಟಿದ್ದು 3,500 ರೂಪಾಯಿ ಅಮೌಂಟು ಗ್ರಾಮ ಪಂಚಾಯತಿ ಕಟ್ಟಿದ್ವಿ. ಬಟ್ ಅದು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಗೈಸ್. ಕಟ್ಟಿದ ಮೇಲೆ ಹೇಳ್ತಾ ಇದ್ದಾರೆ ಇಲ್ಲ 2,500 ನೀವು ಕೊಡ್ಬೋದಿತ್ತು ಅಂತ. ಬಟ್ PDO ಕೇಳಿದಾಗ ನಾವು ಅವ್ರು ನಮ್ಗೆ ಬಿಲ್ಲು ಕೊಟ್ಟಿದ್ದಾರೆ, ಬಟ್ ಅದು ಯಾರ್ದು ನಿಜ ಯಾರ್ದು ಸುಳ್ಳು ಅಂತ ಗೊತ್ತಿಲ್ಲ. ನಿಮ್ಮೂರಲ್ಲೆಲ್ಲ ಎಷ್ಟೆಷ್ಟಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ.
ಅವ್ರಿಗೆ 3,500 ಮತ್ತು ಇಲ್ಲಿ ನೀರು ವಾಟರ್ ಮ್ಯಾನ್ ಬಿಡ್ತಾರಲ್ಲ ಅವರಿಗೆ 700 ರೂಪಾಯಿ. ಅದರಲ್ಲೂ ಮಣ್ಣು ಅಗ್ಗಿಯವ್ರಿಗೆ 1,000 ಅಂತೆ. ಬಟ್ ನಾನು ಮಣ್ಣು ಅಗ್ಗಿಯವ್ರಿಗೆ 1,000 ಕೊಡಲಿಲ್ಲ, ಏಕೆಂದರೆ ಅದು ಸ್ವಲ್ಪ ಆಗಿದ್ದು ಗೈಸ್. ಒಂದು 10 ನಿಮಿಷನೂ ಕೆಲಸನೂ ಆಗೋಲ್ಲ. ಅಗ್ಗಿಯವ್ರಿಗೆ ಅಭ್ಯಾಸ ಇರೋರಿಗೆ 5ರಿಂದ 10 ನಿಮಿಷ ಆಗುತ್ತೆ ಅಷ್ಟೇ ಅದು. ಬಟ್ ನಮಗೆ ಅದು 1 ಅವರ್ ತೊಗೊಂತು. ಲೋಕಿನೇ ನೀನೇ ಅಗಿ ಅಂತ ಹೇಳಿದೆ. ಲೋಕಿ ನಿನ್ನೆ ಒಂದು ಸ್ವಲ್ಪ ಹಗ್ದಿದ್ದ, ಇವತ್ತು ಒಂದು ಸ್ವಲ್ಪ ಹಗ್ದು ಅದನ್ನು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವ್ರು ಹೇಳಿದ ತಕ್ಕನಷ್ಟು ತೆಗೆದು ಕೊಟ್ಟಿದ್ದಾನೆ. ಇನ್ನು ಲೋಕಿನೇ ಅಗ್ದಿರೋದ್ರಿಂದ 1,000 ರೂಪಾಯಿ ಕಡಿಮೆ ಅಂತ ಹೇಳ್ಬೋದು ನಮಗೆ. ಇನ್ನು ಇಲ್ಲ ಅಂದಿದ್ರೆ ಅದು ಆಗೋದು. ಸೊ ನೀರು ಹಾಕಿಸ್ಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು 5,000 ರೂಪಾಯಿ ಆಗುತ್ತೆ. ನಾವು ಅಗ್ದಿರೋದ್ರಿಂದ ನಮಗೆ 4,000 ರೂಪಾಯಿ ಆಯಿತು. ಇನ್ನು ನೀರು ಫೈನಲಿ ಬಂತಲ್ಲ ಅನ್ನೋದೇ ಖುಷಿ. ಆಮೇಲೆ ನಮ್ಮದು ಸ್ವಲ್ಪ ಹೈಟ್ ಇತ್ತು ವಯಸ್ಸದು. ನೀರು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಹೊಸ ಮನೆಗೆ ಹಪ್ಪಿದೆಯಲ್ಲ, ಸಂಪಿಗೆ ತುಂಬುತ್ತಾ ಇಲ್ವೋ ಅನ್ನೋ ಅಷ್ಟು ಇದಿತ್ತು. ಬಟ್ ಆದರೆ ಅದು ಮೈನ್ ಪೈಪಲ್ಲೇ ಕೊಟ್ಟಿರೋದ್ರಿಂದ ನಮಗೆ ಸೆಂಟ್ರಲ್ಲಿದೆ ನಮ್ಮ ಮನೆ. ಅದು ಪೈಪು ಮೇಯ್ನ್ ಪೈಪು ಲೆಫ್ಟ್ ಸೈಡ್ ಏರಿಯಾಗೆ ಬಿಟ್ರೂ ನಮ್ಮ ಮನೆ ಹತ್ರನೇ ವಾಲ್ ಆನ್ ಮಾಡಬೇಕು, ರೈಟ್ ಸೈಡಿಗೆ ಬಿಟ್ರೂ ನಮ್ಮ ಮನೆ ಹತ್ರನೇ ವಾಲ್ ಆನ್ ಮಾಡಬೇಕಂತೆ. ಸೊ ಹಾಗಾಗಿ ಎಲ್ಲಿ ಯಾವ ಏರಿಯಾಗೆ ಬಿಟ್ರೂ ನಮ್ಮ ಮನೆಗೆ ನೀರು ಚೆನ್ನಾಗಿ ಬರುತ್ತೆ ಅಂತ ಅವ್ರು ಹೇಳೋಗಿದ್ದಾರೆ. ಈಗ ನಾನು ತೋರಿಸಿದ್ದೀನಿ ಎಷ್ಟು ಬರ್ತಾಯಿದೆ ಅಂತ. ಪರವಾಗಿಲ್ಲ, ದಪ್ಪಗೆ ಬರ್ತಾಯಿದೆ. ಅದು ನಮ್ಮ ಏರಿಯಾದ ಆಫ್ ಮಾಡಿ ಪಕ್ಕದ ಏರಿಯಾದ ಆನ್ ಮಾಡಿದ್ದಾರೆ, ಆವಾಗ ಅಷ್ಟು ಬರ್ತಾ ಇರೋದು. ಇನ್ನು ರಿತಿಕ್ಷನ್ ಆ್ಯಕ್ಚುಲಿ ಕರ್ಕೊಂಬರೋಕ್ಕೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ಸ್ವಲ್ಪ ಅಂಗಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಸುಸ್ತಾಗಿದೆ. ಇನ್ನೇನು ಮಂಡೆಯಿಂದ ಹೋಗಬೇಕು ಅಂತ. ಇವತ್ತು ಹೋಗಿ ಒಂದು ಸ್ವಲ್ಪ ಅಂಗಡಿಲಿ ಪೂಜೆ ಸಾಮಾನು ತೊಳ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಇವತ್ತು ಹೋಗ್ತೀನಿ, ಇಲ್ಲಾಂದರೆ ನಾಳೆ. ಇನ್ನು ರಿತಿಕ್ಷಾ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ರಿತಿಕ್ಷಾ ಆ್ಯಕ್ಚುಲಿ ಅಕ್ಕನ ಮನೆಗೆ ಹೋಗಿದ್ದಾಳೆ, ಅಲ್ಲಿ ಮನ್ವಿತಾ ಬಂದಿದ್ದಾಳೆ ಅಂತ. ಇನ್ನು ಇವತ್ತು ಒಂದು ದಿವಸ, ನಾಳೆ ಒಂದು ದಿವಸ ಆಟಾಡ್ತಾಳೆ. ಆಮೇಲೆ ಅವಳು ಕೂಡ ಬ್ಯುಸಿಯಾಗಿಬಿಟ್ಟಿರ್ತಾಳೆ, ಆಟಾಡೋದಕ್ಕೂ ಟೈಮ್ ಸಿಗೋಲ್ಲ ಅಂತ ಹೇಳಿ ಸರಿ ಆಯ್ತು ಇವತ್ತು ಆಟಾಡಿದ್ರೆ ಆಟಾಡಲಿ ಅಂತ ಬಿಟ್ಟಿದ್ದೀನಿ. ನೋಡೋಣ, ಅವಳಿಗೆ ಬಂದಮೇಲೆ ಅವಳಿಗೂ ತಿಂಡಿ ಕೊಟ್ಟು ಅವಳ ಜೊತೆ ಇವತ್ತೊಂದು ದಿವಸ ಲಾಸ್ಟ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾಳೆಯಿಂದ ಬ್ಯಾಕ್ ಟು 5 ಗಂಟೆಗೆ ಎದ್ದ ಕೆಲಸ ಮಾಡ್ದೆ ಇದೇ ಆಗೋಗುತ್ತೆ. ಇಷ್ಟು ದಿನ 8 ಗಂಟೆ ಆದರೂ ಎದ್ದೇಳ್ತಿರ್ಲಿಲ್ಲ, ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೆ. ಇನ್ನು ಮುಂದೆ ನೋಡಬೇಕು, ಸಂಡೇಯಿಂದನೇ ಅಭ್ಯಾಸ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಆದರೆ ನಂದು ಇನ್ನೊಂದು ಕ್ಯಾರೆಕ್ಟರ್ ಏನಂದರೆ ಗೈಸ್, ನನಗೆ ನಾಳೆಯಿಂದ ಒಂದಿನದ ಮುಂಚೆಯಿಂದ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಬಟ್ ಅಭ್ಯಾಸ ಹಂಗಾಗಲ್ಲ. ಅದೇ ಇವತ್ತಿನ ದಿನ ಅದು ಮಾಡಲೇಬೇಕು ಅಂತಿದ್ದ ದಿವಸ ಎಷ್ಟೊತ್ತಾದರೂ ಬೇಗ ಎದ್ಬಿಡ್ತೀನಿ. ಅದೇ ನನ್ನ ಇದು. ಸೊ ನೀವು ಯಾರ್ಯಾರು ಹಂಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನೋಡೋಣ, ರಿತಿಕ್ಷಾ ಬರಲಿ. ಯಾರೋ ಗಾಡಿ ಬೇರೆಯವರು ಗೈಸಿನ ಮನೆ ಹತ್ರ ನೀರು ಕೊಳ ಎಲ್ಲ ಹಾಕಿಸಿ ಈಗಷ್ಟೇ ಹೊಲದ ಹತ್ರ ರಿತಿಕ್ಷನ್ಗೂ ತಿನ್ನಿಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ. ಲೋಕಿ ಆ್ಯಕ್ಚುಲಿ ಅಲ್ಲೇನೋ ಹೊಲದ ಹತ್ರ ಹೋಗಿ ಬೋರ್ ಆನ್ ಮಾಡಿ ಬರ್ತೀನಿ ಅಂತ ಹೋಗಿದ್ದಾನೆ. ನೋಡ್ತಿರ್ಬೋದು, ತೋರಿಸ್ತೀನಿ ರೀ, ನೋಡ್ತಿರ್ಬೋದು, ಅಲ್ಲಿ ಹೋಗಿ ನಿಂತಿದ್ದಾರೆ. ಬಟ್ ಅದು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ರಿತಿಕ್ಷಾ ಇಲ್ಲೇ ಆಟ ಆಡ್ಕೊಂಡು ನಿಂತಿದ್ದಾಳೆ. ಈ ಕಡೆ ಬಾ ರಿತಿಕ್ಷಾ. ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ, ಹಂಗಾಗಿ ಹಂಗೆ ತಲೆನೋವು ಬಾಜ್ತೀರ ಇಲ್ಲಿ ಬಂದು ಕೂತ್ಕೊಬಿಟ್ಟಿದ್ದೀನಿ. ಇನ್ನು ರಿತಿಕ್ಷಾ ಇಲ್ಲೇ ಇದ್ದಾಳೆ ಗೈಸ್. ಗ್ರಾಮ ಪಂಚಾಯತಿಯಿಂದ ಕೊಡಬೇಕಾದ್ರೆ ಏನೇನು ಅಂತ ಪ್ರತಿಯೊಂದು ತಿಳಿಸಿದ್ದೀನಿ. ಹಾಂ, ಅಲ್ಲೇ ಅವ್ರು ಇಲ್ಲಿ ಅಲ್ಲಿ ಆಂಟಿ ಎಲ್ಲ ಹೋಗಿದ್ದಾರೆ ಅನಿಸುತ್ತೆ ಗೈಸ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನೊಂದೇನಪ್ಪ ಅಂದರೆ ಯಾಕೋ ಗೊತ್ತಿಲ್ಲ, ಒಂದೊಂದ್ಸಲಿ ಮಾಡಲೇಬಾರ್ದು ಅಂತ ಅನ್ನಿಸ್ಬಿಡುತ್ತೆ ನನಗೆ. ಚಾನಲು ಆಗಿರೋರು ಅನ್ಸಬ್ಸ್ಕ್ರೈಬ್ ಆದಾಗ ತುಂಬ ಫೀಲ್ ಆಗುತ್ತೆ. ಬಟ್ ಯಾಕೆ, ರೀಸನ್ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಇರಲಿ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.